ತಿರುಗಿರಿಯ ಶಿಖರದಲ್ಲಿ ನೆಲೆಗೊಂಡಿರುವ ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ವಾಹನ ಸೇವೆಗಳ ಸರಣಿ ನಡೆದು ಬರುತ್ತಿದೆ. ರಥಸಪ್ತಮಿಯ ಸಂದರ್ಭದಲ್ಲಿ ಪ್ರತಿ ವರ್ಷ 7 ವಾಹನ ಸೇವೆಗಳನ್ನು ವೆಂಕಟಾಚಲಾಧೀಶ್ವರನು ತಾನು ಮಾಡಿಸಿಕೊಂಡು ಭಕ್ತರಿಗೆ ಅಪಾರವಾದಂತಹ ಪುಣ್ಯವನ್ನು ದಯಮಾಡುತ್ತಿದ್ದಾನೆ. ಇಂತಹ ದಯಾಮಯನಾದಂತಹ ಶ್ರೀ ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಇದೀಗ ಅತ್ಯಂತ ವಿಶಿಷ್ಟವಾದಂತಹ ಸರ್ವಭೂಪಾಲ ಸೇವೆಯು ಪ್ರಾರಂಭವಾಗುತ್ತಿರುವುದನ್ನು ತಾವು ಗಮನಿಸಬಹುದು. ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಸೇವೆಗಳು ಭಕ್ತಜನರ ಪಾಲಿಗೆ ವರದಾನಗಳಾಗಿವೆ. ತಿರುಗಿರಿಯ ಶ್ರೀ ಶ್ರೀನಿವಾಸನನ್ನು ವರದ ವೆಂಕಟ ಎಂದೇ ಕರೆದಿದ್ದಾರೆ. ಅಂದರೆ ಅವನು ವರವನ್ನು ಕೊಡುವವನು, ವರಂ ದದಾತಿ. ಆ ರೀತಿಯಾಗಿ ವರವನ್ನು ಅನುಗ್ರಹಿಸುವ ವರದನಾಗಿರುವಂತಹ ಪರಮಾತ್ಮನನ್ನು ಈ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ವೀಕ್ಷಿಸಿ ಧನ್ಯರಾಗೋಣ. ಶ್ರೀನಿವಾಸನ ದಿವ್ಯವಾದ ಸಾನ್ನಿಧ್ಯ ಭಕ್ತರಿಗೆ ಅಪೂರ್ವವಾದಂತಹ ಆನಂದವನ್ನು ಉಂಟುಮಾಡುತ್ತದೆ. ಈ ಕ್ಷೇತ್ರವನ್ನು ಆನಂದ ನಿಲಯ ಎಂದು ಕೂಡ ಕರೆದಿದ್ದಾರೆ. ಅಂದರೆ ಆನಂದಕ್ಕೇ ನಿಲಯ ಇದು. ಎಲ್ಲ ವಿಧವಾದಂತಹ ಆನಂದಗಳು ಕೂಡ ಈ ಕ್ಷೇತ್ರದಲ್ಲಿ, ಈ ಸ್ಥಾನದಲ್ಲಿ ಮಡುಗಟ್ಟಿರುತ್ತವೆ. ಎಲ್ಲ ಆನಂದಗಳಿಗೆ ಮೂಲವಾದದ್ದು ಇದು. ಸೂರ್ಯನ ಕಿರಣಗಳಿಗೆ ಮೂಲ ಸೂರ್ಯನೇ, ಅದೇ ರೀತಿಯಲ್ಲಿ ಬೆಳದಿಂಗಳಿಗೆ ಮೂಲ ಚಂದ್ರ, ಗಂಗಾ ನದಿಗೆ ಮೂಲ ಹಿಮವತ್ಪರ್ವತ. ಹೀಗೆ ಒಂದೊಂದಕ್ಕೂ ಒಂದೊಂದು ಮೂಲವಿರುವಂತೆ ಆನಂದಕ್ಕೆ ಮೂಲ ತಿರುಮಲೆಯ ಶ್ರೀ ವೆಂಕಟಾಚಲಾಧೀಶ್ವರ ಆನಂದ ಸ್ವರೂಪ ಎನ್ನುವಂತಹ ವಿಷಯವನ್ನು ತಿಳಿಯಪಡಿಸುವ ರೀತಿಯಲ್ಲಿ ಈ ಕ್ಷೇತ್ರದ ಗರ್ಭಗುಡಿಗೆ ಆನಂದ ನಿಲಯ ಎನ್ನುವಂತಹ ಹೆಸರಿದೆ. ಅದು ಅನ್ವರ್ಥವಾಗಿ ಭಕ್ತರು ಅದರ ಅನುಭವವನ್ನು ಕೂಡ ಪಡೆಯುತ್ತಾರೆ. ಎಲ್ಲ ಕಷ್ಟಗಳನ್ನು ದೂರಗೊಳಿಸಿಕೊಂಡು ತಿಮ್ಮಪ್ಪನಿಗೆ ತಮ್ಮ ದುಃಖ ದುಮ್ಮಾನಗಳನ್ನು ನಿವೇದಿಸಿ ಆ ಪರಮಾತ್ಮನಿಂದ ಸಾಂತ್ವನವನ್ನು ಪಡೆಯುತ್ತಾರೆ. ಆ ರೀತಿಯಲ್ಲಿ ಪರಮಾತ್ಮನ ಅದ್ಭುತವಾದಂತಹ ವಾಹನ ಸೇವಾ ವೈಭವಗಳು ನಡೆಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ವೆಂಕಟನಾಥನ ಮಂಗಳಕರವಾದಂತಹ ಈ ಸೇವೆ ಎಲ್ಲ ಭಕ್ತರಿಗೂ ಅಪೂರ್ವವಾದಂತಹ ಆನಂದವನ್ನು ಉಂಟುಮಾಡುತ್ತದೆ. ತಿರುಗಿರಿಯ ಶಿಖರಾಗ್ರದಲ್ಲಿ ನೆಲೆಗೊಂಡಿರುವ ಶ್ರೀ ಶ್ರೀನಿವಾಸನ ಶುಭಕರವಾದಂತಹ ಆ ಕರಗಳು ನಮ್ಮನ್ನು ಸದಾ ರಕ್ಷಿಸಲಿ. ನಾವು ಅನೇಕ ವಿಧವಾದಂತಹ ಅಪರಾಧಗಳನ್ನು ಮಾಡುತ್ತಾ ಅದರ ಫಲವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮಾತ್ರ ದುಃಖಿಸುತ್ತಿರುತ್ತೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ. ಹಗಲೆನ್ನದೇ ರಾತ್ರಿ ಎನ್ನದೆ, ಈ ದಿನವೆನ್ನದೆ ಆ ದಿನವೆನ್ನದೆ ಯಾವುದಾದರೂ ಮಾಡುತ್ತಿದ್ದರೆ ಅದು ತಪ್ಪುಗಳ ಸರಮಾಲೆ ಮಾತ್ರ. ಅನೇಕ ವಿಧವಾದಂತಹ ತಪ್ಪುಗಳನ್ನು ಮಾಡುತ್ತಾ ಅದರ ಫಲವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮಾತ್ರ ದುಃಖವನ್ನು ಅನುಭವಿಸುತ್ತಿರುತ್ತೇವೆ. ಅಂತಹ ದುಃಖವನ್ನು ದೂರಗೊಳಿಸುವೆಂದು ಪರಮಾತ್ಮನನ್ನೇ ಬೇಡುತ್ತೇವೆ. ಅಂದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಅನುಗ್ರಹಿಸುವವನು ಪರಮಾತ್ಮನಾದ್ದರಿಂದಾಗಿ ಆ ಪರಮಾತ್ಮನನ್ನು ನಾವು ಕೋರುವುದು ಅತ್ಯಂತ ಸರಿಯಾದಂತಹ ಒಂದು ಪ್ರಕ್ರಿಯೆ. ಇದೀಗ ಮಂಗಲ ನೀರಾಜನೊಂದಿಗೆ ಶಂಖಚಕ್ರ ವಿಭೂಷಿತನಾಗಿರುವಂತಹ ಸರ್ವಭೂಪಾಲ ಸೇವಾ ವೈಭವದಲ್ಲಿ ದರ್ಶನವನ್ನು ನೀಡುತ್ತಿರುವಂತಹ ಶ್ರೀ ವೆಂಕಟಾಚಲಾಧೀಶ್ವರನಿಗೆ ಮಂಗಲ ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ಶ್ರೀದೇವಿ ಭೂದೇವಿ ಸಹಿತನಾಗಿರುವಂತಹ ಪರಮಪುರುಷನು ನಮ್ಮೆಲ್ಲರನ್ನೂ ಅತ್ಯಂತ ಆದರಪೂರ್ವಕವಾಗಿ ಕಿರುನಗೆಯಿಂದ ಅನುಗ್ರಹ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾನೆ. ಪರಮಾತ್ಮನ ಅನುಗ್ರಹವಿದ್ದರೆ ಎಲ್ಲ ಗ್ರಹಗಳು ಕೂಡ ತಮ್ಮ ತಮ್ಮ ಸ್ವಸ್ಥಾನದಲ್ಲಿ ನೀಡುವಂತಹ ಪರಿಪೂರ್ಣವಾದ ಅನುಗ್ರಹವನ್ನು ನೀಡುತ್ತವೆ ಎನ್ನುವಂತಹ ಮಾತಿದೆ. ಆ ರೀತಿಯಲ್ಲಿ
ಸರ್ವಾನುಗ್ರಹದಾಯಕನಾದಂತಹ ಪರಮಾತ್ಮನ ಪಡೆದ ಅವರಿಗೆ
ತಿರುಗಿರಿಯ ವೆಂಕಟಾಚಲಾಧೀಶ್ವರನ ರಮಣೀಯವಾದಂತಹ ವಿಶೇಷವಾಗಿ ಶೋಭಿಸುವಂತಹ ಸರ್ವಭೂಪಾಲ ವಾಹನ ಸೇವೆ. ಇದಕ್ಕೆ ಈಗಾಗಲೇ ಕಂಚಿ ಕಾಮಕೋಟಿ ಪೀಠದ ಆಚಾರ್ಯರಾದ ಪೀಠಾಧಿಪತಿಗಳಾದ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳು ಆಗಮಿಸಿದ್ದಾರೆ. ದೇವಸ್ಥಾನದ ಹಿರಿಯ ಅಧಿಕಾರಿಗಳು ಜೊತೆಗಿದ್ದಾರೆ. ಶ್ರೀ ವೆಂಕಟಾಚಲಾಧೀಶ್ವರನ ಮಂಗಳಕರವಾದಂತಹ ವೈಭವವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಎಲ್ಲ ವಿಧವಾಗಿಯೂ ಕೂಡ ಭಕ್ತರೆಂದರನ್ನು ಅನುಗ್ರಹಿಸುತ್ತಾ ಶುಭಕರವಾದಂತಹ ರೀತಿಯಲ್ಲಿ ಎಲ್ಲರನ್ನೂ ಕೂಡ ತನ್ನ ಕರುಣೆಯ ಕಟಾಕ್ಷದಿಂದ ರಕ್ಷಿಸುತ್ತಿರುತ್ತಾನೆ. ಈ ಜಗತ್ತಿಗೆ ಮೂಲಾಧಾರ ಪರಮಾತ್ಮ. ಎಲ್ಲ ರೀತಿಯಿಂದಲೂ ಕೂಡ ಆಧಾರ ಪರಮಾತ್ಮನೇ. ಈ ಜಗತ್ತೆಲ್ಲವೂ ಯಾವುದರ ಮೇಲೆ ನಿಂತಿದೆಯೋ ಆ ವಸ್ತುವನ್ನು ಪರಮಾತ್ಮ ಎನ್ನುವಂತಹ ಶಬ್ದದಿಂದ ನಾವು ಕರೆಯುತ್ತೇವೆ. ಸರ್ವಾಧಾರಭೂತವಾದದ್ದು, ಅದಕ್ಕಿಂತಲೂ ಹಿಂದೆ ಇನ್ನೇನೂ ಇಲ್ಲ ಎನ್ನುವಂತಹದ್ದ ತತ್ವವನ್ನು ಪರಮಾತ್ಮ ಶಬ್ದದಿಂದ ಕರೆಯುತ್ತಾರೆ. ಆ ರೀತಿಯಾಗಿ ಸರ್ವಲೋಕ ಶುಭಕರವಾದಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಒಂದು ಅನುಗ್ರಹವನ್ನು ಭಕ್ತರೆಲ್ಲರೂ ಪಡೆಯುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಈ ಒಂದು ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸುವಂತಹ ಅವಕಾಶ ಇಲ್ಲಿ ಪ್ರಾಪ್ತವಾಗುತ್ತಿದೆ. ಶ್ರೇಯಃಕಾಂತನ ದಿವ್ಯವಾದಂತಹ ಮಂಗಳಕರವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ಈ ಒಂದು ಶುಭಕರವಾದಂತಹ ಒಂದು ವಾಹನ ಸೇವೆಯನ್ನು ತಾವೆಲ್ಲರೂ ವೀಕ್ಷಿಸುತ್ತಿದ್ದೀರಿ. ಸುವರ್ಣ ಗೋಪುರದಿಂದ ಕಂಗೊಳಿಸುತ್ತಿರುವಂತಹ ಈ ಸ್ಥಾನವು ಅತ್ಯಂತ ವಿಶಿಷ್ಟವಾದದ್ದು. 4 ಸ್ತಂಭಗಳಿಂದ ಕೂಡಿರುವಂತಹ ಮಂಟಪ ಇದು. ಅದೇ ರೀತಿಯಲ್ಲಿ ಸುಂದರವಾದಂತಹ ಆಕರ್ಷಕವಾದಂತಹ ಗೋಪುರಗಳಿಂದ ಶೋಭಿಸುವಂತಹ ಮಂಟಪ ಇದು. ಇದರಲ್ಲಿ ಶ್ರೀ ವೆಂಕಟಾಚಲಾಧೀಶ್ವರನು ವಿರಾಜಮಾನನಾಗಿದ್ದಾನೆ. ತನ್ನ ಶಕ್ತಿ ಸ್ವರೂಪಿಣಿಯರಾದಂತಹ ಶ್ರೀದೇವಿ ಭೂದೇವಿಯರ ಜೊತೆಗೆ ಪರಮಾತ್ಮ ಇಲ್ಲಿ ಶೋಭಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಮಂಗಳಕರವಾದಂತಹ ಒಂದು ಶೋಭೆ ವೈಭವ ನಮ್ಮೆಲ್ಲರನ್ನೂ ಕೂಡ ಆಕರ್ಷಿಸುತ್ತದೆ. ಅದೇ ರೀತಿಯಲ್ಲಿ ಈ ತಿರುಮಲ ಕ್ಷೇತ್ರದಲ್ಲಿರುವಂತಹ ಆಭರಣಗಳು ಕೂಡ ಅತ್ಯಂತ ಪ್ರಾಚೀನವಾದ ಐತಿಹಾಸಿಕ ಮಹತ್ವಗಳಿಂದ ಕೂಡಿದೆ. ವಿಜಯನಗರದ ಶ್ರೀಕೃಷ್ಣ ದೇವರಾಯರು ಅನೇಕ ಯುದ್ಧಗಳಲ್ಲಿ ಗೆದ್ದಾಗಲೆಲ್ಲ ವೆಂಕಟಾಚಲಾಧೀಶ್ವರನ ಪಾದಕಮಲಕ್ಕೆ ಅನೇಕ ಆಭರಣಗಳನ್ನು ಸಮರ್ಪಿಸಿದ್ದಾರೆ. ವಜ್ರ ಕಿರೀಟವನ್ನು ಸಮರ್ಪಿಸಿದ್ದಾರೆ, ಸುವರ್ಣ ಕಿರೀಟವನ್ನು ಸಮರ್ಪಿಸಿದ್ದಾರೆ, ಅನೇಕ ವಿಧವಾದಂತಹ ಸುವರ್ಣ ಮಾಲಿಕೆಗಳನ್ನು ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ಇಂತಹ ವಿಶಿಷ್ಟವಾದ ವೈಭವದೊಂದಿಗೆ ಶೋಭಿಸುವಂತಹ ಪರಮಾತ್ಮನು ಆ ಭಕ್ತರ ದಾನ ಗುಣವನ್ನು ಪ್ರೋತ್ಸಾಹಿಸುತ್ತಾನೆ. ಈ ಆಭರಣಗಳಿಂದ ಪರಮಾತ್ಮನಿಗೆ ಒದಗಬೇಕಾದದ್ದು ಯಾವುದೂ ಇಲ್ಲ. ಪರಮಾತ್ಮನು ಇವುಗಳ ಎಲ್ಲದಕ್ಕಿಂತಲೂ ಅತೀತನಾದವನು, ಪತಿತಪಾವನನು. ಪರಮಾತ್ಮನು ಅತ್ಯಂತ ದುಃಖದಲ್ಲಿರುವಂತಹ ವ್ಯಕ್ತಿಗಳಿಗೆ ಕರಾವಲಂಬನವನ್ನು, ಅಂದರೆ ಅವರಿಗೆ ಸಹಾಯವನ್ನು ಕೊಡುವವನಾಗಿದ್ದಾನೆ. ಆರ್ತರ ಪರ ನಿಲ್ಲುವವನಾಗಿದ್ದಾನೆ. ನಮ್ಮ ಹೃದಯದಲ್ಲಿರುವಂತಹ ಆರ್ತಿಯನ್ನು ಪರಮಾತ್ಮ ಗಮನಿಸುತ್ತಾನೆ, ಆರ್ದ್ರತೆಯನ್ನು ಗಮನಿಸುತ್ತಾನೆ. ಆದ್ದರಿಂದ ಭಾವವನ್ನು ಗ್ರಹಿಸುವಂತಹ ಜನಾರ್ದನನು ನಮ್ಮ ಭಾವದಂತೆ ನಮಗೆ ಫಲವನ್ನು ನೀಡುತ್ತಾನೆ ಎಂದು ಹೇಳಲಾಗಿದೆ. ಅಂದರೆ ಪರಮಾತ್ಮನು ನಮ್ಮ ಭಾವಕ್ಕನುಗುಣವಾದಂತಹ ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸುವಂತಹ ಮಹನೀಯ ಮೂರ್ತಿಯಾಗಿದ್ದಾನೆ. ಇಂತಹ ಶುಭಕರನಾಗಿರುವಂತಹ ಪರಮಾತ್ಮನ ದಿವ್ಯವಾದ ಮಂಗಳಕರವಾದ ಸ್ವರೂಪವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಪುಷ್ಪಮಯವಾದಂತಹ ಮಂಟಪದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಅನೇಕ ವಿಧವಾದಂತಹ ಪುಷ್ಪಗಳು, ವಿಶೇಷವಾದಂತಹ ಪತ್ರಗಳು, ಈ ಒಂದು ಮಂಗಳಕರವಾದಂತಹ ಸಾನ್ನಿಧ್ಯ
ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಪರಮಾತ್ಮನ ಭವ್ಯತೆಯನ್ನು ನೆನಪಿಗೆ ತರುವಂತೆ ಮಾಡುತ್ತದೆ. ಸೃಷ್ಟಿಸ್ಥಿತಿ ಲಯಗಳಿಗೆ ಆಧಾರೀಭೂತನಾಗಿರುವಂತಹ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ನಾವು ಮಾಡುತ್ತೇವೆ. ಈ ವಿಸ್ತಾರವಾದಂತಹ ಜಗತ್ತಿನಲ್ಲಿ ನಮ್ಮ ಅಲ್ಪತ್ವವನ್ನು ಕೂಡ ನಾವು ಗುರುತಿಸಿಕೊಳ್ಳುತ್ತೇವೆ. ಆದ್ದರಿಂದ ಇಂತಹ ವಿಸ್ತಾರವಾದಂತಹ ಚಿಂತನೆಗಳೊಂದಿಗೆ ನಡೆಯುವಂತಹ ಈ ಎಲ್ಲ ವಾಹನ ಸೇವೆಗಳು ಕೂಡ ಭಕ್ತರಲ್ಲಿ ಹೊಸದಾದಂತಹ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತದೆ. ಅಂತಹ ಶುಭ ಸಂದರ್ಭದಲ್ಲಿ ಈಗ ಕುಂಭ ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ಇದರ ನಂತರದಲ್ಲಿ ತಾವು ವೀಕ್ಷಿಸುವಂತೆ ವೇದಪಾರಾಯಣ ಚರ್ಚೆಗಳು ನಡೆಯುತ್ತವೆ. ಅದನ್ನೆಲ್ಲವನ್ನು ವೀಕ್ಷಿಸಿ ಧನ್ಯರಾಗೋಣ. अस्तु भगवः उपत्वायानि सोमं वै राजानं कामये मुसकामयतैति या उहस्था गरमलङ्कारं कल्पयित्वा पुरस्ताद्व्याख्याय हातारं दक्षिणतः पश्चात्तरमुत्तरतः उपरिष्टाश्च पत्निभिश्च मुखे लङ्घ्य वीक्ष्यो वाच तस्मै वाच तन्माचक्ष्वा बाणाविधीर्वेदान् प्रददौ श्रियो भोगमैव हारयन्ते रामयेत प्रियस्यामिति रामयेत प्रियस्यामिति एतत्नुस्थागरमलङ्कारं कल्पयित्वा पुरस्ताद्व्याख्याय हातारं दक्षिणतः पश्चात्तरमुत्तरतः उपरिष्टाश्च पत्निभिश्च मुखे लङ्घ्य स्यार्धं व्रजे वैव भवति वारुणेनैवैव वारुणेन वारुणेनैवैनमेनमेव वारुणेन वारुणेनैवैनम् एवैनमेनमेवैवैनं वरुणपाशात् वरुणपाशादेनमेवैवैनं वरुणपाशात् वरुणपाशादेनमेनं वरुणपाशान् मुञ्जति मुञ्जति वरुणपाशादेनमेनं वरुणपाशान् मुञ्जति वरुणपाशान् मुञ्जति मुञ्जति वरुणपाशात् वरुणपाशान् मुञ्जति सारस्वतेन सारस्वतेन मुञ्जति वरुणपाशात् वरुणपाशान् मुञ्जति सारस्वतेन इति वरुणपाशात् सारस्वतेन सारस्वतेन मुञ्जति मुञ्जति सारस्वतेन वाजं वाजनो सारस्वतेन मुञ्जति मुञ्जति सारस्वतेन वाजं वाजनो सारस्वतेन सारस्वतेन वाजं दधाति दधाति वाजगो सारस्वतेन सारस्वतेन वाजो
లోకమస్మాస్మై లోక
तस्मै यजमानाय देहि यजमानाय देहि देहि यजमानाय यजमानाय देहि नमो नमो देहि यजमानाय यजमानाय देहि नमः नमो नमो देहि देहि नमो वायवे वायवे नमो देहि देहि नमो वायवे नमो वायवे वायवे नमो नमो वायवे अंतरिक्षक्षिते अंतरिक्षक्षिते वायवे नमो नमो वायवे अंतरिक्षक्षिते वायवे अंतरिक्षक्षिते अंतरिक्षक्षिते वायवे वायवे अंतरिक्षक्षिते लोकस्पृते लोकस्पृते अंतरिक्षक्षिते वायवे वायवे अंतरिक्षक्षिते लोकस्पृते अंतरिक्षक्षिते लोकस्पृते लोकस्पृते अंतरिक्षक्षिते अंतरिक्षक्षिते लोकस्पृते लोकल लोकल लोकस्पृते अंतरिक्षक्षिते अंतरिक्षक्षिते लोकस्पृते लोकम अंतरिक्षक्षित इत्यंतरिक्षाक्षिते लोकस्पृते लोकल लोकल लोकस्पृते लोकस्पृते लोकमस्मास्मै लोकल लोकस्पृते लोकस्पृते लोकमस्मै लोकस्पृत इति लोकस्पृते लोकमस्मास्मै लोकल लोकमस्मै यजमानाय यजमानायास्मै लोकल लोकमस्मै यजमानाय यजमानाय यजमानायास्मास्मै यजमानाय देहि देहि यजमानायास्मास्मै यजमानाय देहि यजमानाय देहि देहि यजमानाय यजमानाय देहि नमो नमो देहि यजमानाय यजमानाय देहि नमः नमो नमो देहि देहि नमः सूर्याय सूर्याय नमो देहि देहि नमः सूर्याय 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 नमो नमः सूर्याय दीक्षिते दीक्षिते सूर्याय नमो नमः सूर्याय दीक्षिते सूर्याय दीक्षिते दीक्षिते सूर्याय सूर्याय दीक्षिते लोकस्पृते लोकस्पृते दीक्षिते सूर्याय सूर्याय दीक्षिते लोकस्पृते दीक्षिते लोकस्पृते लोकस्पृते दीक्षिते दीक्षिते लोकस्पृते लोकल लोकल लोकस्पृते दीक्षिते दीक्षिते लोकस्पृते लोकम दीक्षित इति दीक्षिते लोकस्पृते लोकल लोकल लोकस्पृते लोकस्पृते लोकमस्मास्मै लोकल लोकस्पृते लोकस्पृते लोकमस्मै लोकस्पृत इति लोकस्पृते लोकमस्मास्मै लोकल लोकमस्मै यजमानाय यजमानायास्मै लोकल लोकमस्मै यजमानायास्मै यजमानाय यजमानायास्मास्मै यजमानाय देहि देहि यजमानायास्मास्मै यजमानाय देहि यजमानाय देहि देहि यजमानाय यजमानाय देहि 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 विमेत्वा वयस्वती देवानां धेनुवो सुदुःखामनवः स्फुरन्ति सोमं पिबतु क्षेमो अस्तु नः ಶ್ರೀ ವೆಂಕಟೇಶ ಚರಣೋ ಶರಣಂ ಪ್ರಪದ್ಯೆ. ವೆಂಕಟಗಿರಿಯ ವಿಭುವಾಗಿರುವಂತಹ ಶ್ರೀ ವೆಂಕಟಾಚಲಾಧೀಶ್ವರನ ರಥಸಪ್ತಮಿ ಪ್ರಯುಕ್ತವಾದ 7 ವಾಹನಗಳ ಸರಣಿಯಲ್ಲಿ ಉಪಾಂತ್ಯದ ವಾಹನ ಸೇವೆ ಇದಾಗಿದೆ. ಶ್ರೀದೇವಿ ಭೂದೇವಿ ಸಹಿತನಾಗಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ವಿಶೇಷವಾದಂತಹ ರಾಜಠೀವಿಯಲ್ಲಿ ಗೋಚರನಾಗುತ್ತಿದ್ದಾನೆ. ಸರ್ವಭೂಪಾಲ ಸೇವೆ, ಇದು ಭೂಪಾಲರಿಗೆ ಸಂಬಂಧಪಟ್ಟಂತಹ ರಾಜರೆಲ್ಲರೂ ಪರಮಾತ್ಮನ ಮುಂದೆ ನತಮಸ್ತಕರಾಗಿ ನಿನ್ನ ಆಜ್ಞೆಗೆ ನಾವೆಲ್ಲರೂ ಒಳಪಟ್ಟಿದ್ದೇವೆ ಎಂದು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಪರಮಾತ್ಮನ ಪಾದಾರವಿಂದಗಳಲ್ಲಿ ಶರಣು ಹೊಂದುವಂತಹ ಸಂದರ್ಭ ಇದಾಗಿದೆ. ಸಹಜವಾಗಿಯೇ ಅಧಿಕಾರಿಗಳಿಗೆ ಅಧಿಕಾರದ ಮದ ಆ ತಲೆಗೆ ಹತ್ತುವಂತಹ ಒಂದು ಪ್ರಮಾದ ಎಲ್ಲರಿಗೂ ಇದ್ದದ್ದೇ. ಅಂತಹ ಪ್ರಮಾದವನ್ನು ಹೋಗಲಾಡಿಸುವಂತಹ ಒಂದು ಸಂದರ್ಭ ಇದು. ಎಲ್ಲ ಅಧಿಕಾರಿಗಳು ಕೂಡ ಪರಮಾತ್ಮನ ಮುಂದೆ ಎಲ್ಲರೂ ಕೂಡ ಅತ್ಯಂತ ವಿನಯ ವಿಧೇಯತೆಗಳಿಂದ ತಮ್ಮ ಅಧಿಕಾರದ ಹಂಗುಗಳನ್ನು ಬದಿಗಿಟ್ಟು ಪರಮಾತ್ಮನನ್ನು ಆಶ್ರಯಿಸುವಂತಹ ಸಂದರ್ಭ. ಅವರು ನರರಿಗೆ ರಾಜರೇ ಹೊರತಾಗಿ ಅದಕ್ಕಿಂತಲೂ ಹೆಚ್ಚಿನದಾದಂತಹ ಶಕ್ತಿ ಅವರಿಗಿಲ್ಲ. ಅಂತಹ ನೃಪತ್ವವನ್ನು ಅನುಗ್ರಹಿಸಿದಂತಹ ಪರಮಾತ್ಮನ ಸನ್ನಿಧಿಯಲ್ಲಿ ಅವರೆಲ್ಲರೂ ಕೂಡ ತಮ್ಮ ಅಹಂಕಾರವನ್ನು
ದಗ್ಧಗೊಳಿಸಿಕೊಂಡು ಆ ಮುಗ್ಧನಾಗಿರುವಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಂದರ್ಭ ಇದಾಗಿದೆ. ಆದ್ದರಿಂದ ದರ್ಪವನ್ನು ಶಮನಗೊಳಿಸುವಂತಹ, ವಿನಯ ವಿಧೇಯತೆಗಳನ್ನು ಅನುಗ್ರಹಿಸುವಂತಹ ಮಂಗಳಕರವಾದಂತಹ ಸ್ಥಾನದಲ್ಲಿ ಪರಮಾತ್ಮನನ್ನು ನಾವು ಆರಾಧಿಸಿ ಆಶ್ರಯಿಸಿ ಕೃತಾರ್ಥರಾಗುತ್ತಿದ್ದೇವೆ. ತಿರುಮಲ ಕ್ಷೇತ್ರದ ಧ್ವಜಸ್ತಂಭ, ಸಾವಿರಾರು ಭಕ್ತರು ಪರಮಾತ್ಮನ ಮೂಲ ವಿರಾಟ್ ಸ್ವರೂಪವನ್ನು ವೀಕ್ಷಿಸುವುದಕ್ಕಾಗಿ ತೆರಳುತ್ತಿರುವಂತಹ ಸಂದರ್ಭವನ್ನು ಕೂಡ ತಾವು ಗಮನಿಸುತ್ತಿದ್ದೀರಿ. ಮೃದು ಮಧುರವಾದಂತಹ ಆ ಪರಮಾತ್ಮನ ಪಾದಪಂಕಜಗಳನ್ನು ವೀಕ್ಷಿಸಿ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಶುಭಕರವಾದಂತಹ ಈ ಒಂದು ಸ್ಥಾನದಲ್ಲಿ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಆರಾಧಿಸುತ್ತಿದ್ದೇವೆ. ಶುಭಂಕರನಾಗಿರುವಂತಹ ಪರಮಾತ್ಮನನ್ನು ನಾವು ವೀಕ್ಷಿಸಿ ಕೃತಾರ್ಥರಾಗಬಹುದು. ರಥಸಪ್ತಮಿಯ ಪ್ರಯುಕ್ತವಾಗಿ ವಿಶೇಷವಾದಂತಹ, ಸಹಜವಾದಂತಹ, ಪ್ರಾಕೃತಿಕವಾದಂತಹ ಫಲಪುಷ್ಪಗಳಿಂದ ಮಹಾದ್ವಾರವನ್ನು ಅಲಂಕರಿಸಿದ್ದಾರೆ. ಆ ಪರಮಾತ್ಮನ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ರಥಸಪ್ತಮಿಯ ವೈಭವವನ್ನು ವೀಕ್ಷಿಸುತ್ತಾ ಜನರೆಲ್ಲರೂ ಕೂಡ ಆನಂದ ಸಂತೋಷಗಳನ್ನು ಪಡೆಯುತ್ತಿರುವಂತಹ ಸಂದರ್ಭ ಇದಾಗಿದೆ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಒಂದು ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಆನಂದದಿಂದ ಸಂತೋಷದಿಂದ ಪರಮಾತ್ಮನನ್ನು ಆರಾಧಿಸೋಣ. ಇಂತಹ ವಿಶಿಷ್ಟವಾದಂತಹ ಒಂದು ಪರಮಾತ್ಮನ ವೈಭವವನ್ನು ನಾವು ವೀಕ್ಷಿಸುತ್ತಾ ಕೃತಾರ್ಥರಾಗುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಸರ್ವರಿಗೂ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಲಿ. ತಿರುಮಲ ಆ ಪರ್ವತ ಶಿಖರಾಗ್ರವನ್ನು ನೋಡಿದಂತೆ ಈ ವಿಶೇಷವಾದಂತಹ ಸರ್ವಭೂಪಾಲ ವಾಹನ ಸೇವೆಯನ್ನು ವೀಕ್ಷಿಸಿ ಧನ್ಯರಾಗೋಣ. ಈ ನಂತರದಲ್ಲಿ 8 ಗಂಟೆಗೆ ಚಂದ್ರಪ್ರಭಾ ವಾಹನ ಸೇವೆ ನಡೆಯಲಿಕ್ಕಿದೆ.